ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಕ್ರೋಚೆಟ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅದಕ್ಕೋಸ್ಕರ ನಾನು ರಿಂಗ್ ಬೀಡು ಮತ್ತು ಬಿಗ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಈ ರಿಂಗಿಗೆ ಸೆಟ್ ಆಗುವಂಥ ಬಿಗ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಮತ್ತು 6 ಎಳೆ ದಾರ, 10 ನಂಬರ್ ನೀಡಲು ಮತ್ತು ಸ್ಮಾಲ್ ಬೀಡ್ಸ್ಗಳು ತೊಗೊಂಡಿದ್ದೀನಿ. ನೋಡಿ, ಫಸ್ಟ್ ನಾನಿಲ್ಲಿ ಲಾಕ್ ಮಾಡ್ಕೋತೀನಿ. ಒಂದು ಪಲ್ಲು ಸೀದಾ ಸೈಡ್ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಆಮೇಲೆ 4 ಚೈನ್ ಹಾಕೋಬೇಕು. ಈ 4 ಚೈನ್ ಎಲ್ಲಿಗೆ ಬರುತ್ತೆ, ಯಾವ ಗ್ಯಾಪ್ ಬರುತ್ತೆ ನೋಡಿಕೊಂಡು ಆ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್, ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ರಿಂಗ್ ಬೀಡನ್ನ ನೀಟಾಗಿ ಸೇರಿಸ್ಕೋಬೇಕು. ರಿಂಗ್ ಒಳಗೆ ಬೀಡ್ ಇಟ್ಕೋಬೇಕು. ಈಗ ನೋಡಿ, ಇಲ್ಲಿ ಉಪ್ಪಿಡಿದೆಯಲ್ಲ, ಓಲಿದೆಯಲ್ಲ, ಈ ಓಲಿಂದ ಈ ಓಲ್ಗೆ ನೀಡಲ್ ತೊಗೊಬಂದು ಥ್ರೆಡ್ನ ಟೈಟಾಗಿ ಇಟ್ಕೋಬೇಕು. ಬೀಡೊಳಗೆ ಸೇರಿಸ್ಕೋಬೇಕು. ನಂತರ ಬೀಡ್ ಒಂದು ಲಾಕ್ ಮಾಡ್ಕೋತೀನಿ. ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಬೀಡ್ ಲಾಕ್ ಮಾಡ್ಕೊಂಡಾದ್ಮೇಲೆ ಅದು ಯಾವ ಗ್ಯಾಪಿಗೆ ಬರುತ್ತೆ ಆ ಗ್ಯಾಪಿಗೆ ಮತ್ತೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು 4 ಚೈನ್ ಮತ್ತು ಒಂದು ಲಾಕ್. ಈಗ ನಾನು ಸ್ಟಾರ್ಟಿಂಗಲ್ಲಿ 2 ಟೈಮ್ ಲಾಕ್ ಮಾಡ್ಕೊಂಡಿದ್ದೀನಿ. 4 ಚೈನ್ ಗ್ಯಾಪ್ನ 2 ಟೈಮ್ ತೊಗೊಂಡಿದ್ದೀನಿ. ಇಲ್ಲಿ 3 ಟೈಮ್, ಸೆಂಟ್ರಲ್ಲಿ 3 ಟೈಮ್ ತೊಗೋಬೇಕು. ಮತ್ತು 4 ಚೈನ್ ಲಾಕ್ ಮಾಡ್ಕೊಂಡಿದ್ದೀನಿ. 3 ಟೈಮ್ ಆಮೇಲೆ ಮತ್ತೆ ಬೀಡ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ. 4 ಚೈನು 2 ಸಲ ಹಾಕ್ಕೊಂಡಿದ್ದೀನಿ. 4 ಚೈನು ಮತ್ತು ಗ್ಯಾಪ್ ಬಂದು 2 ಸಲ ಹಾಕ್ಕೊಂಡಿದ್ದೀನಿ. ಸೆಂಟ್ರಲ್ಲಿ 4 ಚೈನು 3 ಗ್ಯಾಪಲ್ಲಿ ಹಾಕ್ಕೊಂಡಿದ್ದೀನಿ. ಎಂಡಲ್ಲೂ ಸಹ 2 ಸಲ ಹಾಕ್ಕೊಂಡಿದ್ದೀನಿ. 2 ಸಲ ಚೈನ್ ತೊಗೊಂಡು ಸ್ವಲ್ಪ ಮೇಲೆ ತೆಗೆದು ಇದನ್ನ ಟ್ರಿಮ್ ಮಾಡ್ಕೋತೀನಿ. ಇದನ್ನಾಗೆ ಬ್ಯಾಕ್ ಸೈಡಲ್ಲಿಂದ ಸ್ಟಿಕ್ ಮಾಡ್ಕೋಬೇಕು. ಒಂದ್ಸಲ ಲಾಕ್ ಮಾಡ್ಕೋತಿದ್ದೀನಿ. 2ನೇ ಲೈನ್ ಹಾಕ್ಕೋತಿದ್ದೀನಿ. 2ನೇ ಲೈನ್ಗೆ ಒಂದ್ಸತಿ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನು ಮತ್ತು ಈ ಲಾಕ್ ಇದೆಯಲ್ಲ, ಲಾಕ್ ಮೇಲೆ ಲಾಕ್ ಮಾಡ್ಕೋತಿದ್ದೀನಿ. ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಹಾಕೋತೀನಿ. ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ. ಈ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಈ ರಿಂಗ್ ಒಳಗೆ ಡಬಲ್ ಕ್ರೋಶ ಮಾಡ್ಕೋತೀನಿ. 2 ಲೂಪಿಂದ ಒಂದು ಸಲ ಮತ್ತು 2 ಲೂಪಿಂದ ಒಂದು ಸಲ ಈ ರೀತಿ ಡಬಲ್ ಕ್ರೋಶ ಹಾಕೋಬೇಕು. ಮತ್ತೆ ನೋಡಿ, ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ರಿಂಗ್ ಒಳಗಡೆ ಹೋಗಿ ರಿಂಗ್ ಒಳಗಡೆಯಿಂದ ಥ್ರೆಡ್ ತೊಗೊಂಡಿದ್ದೀನಿ. ಮತ್ತು 2 ಲೂಪಿಂದ ಒಂದು ಸಲ, 2 ಲೂಪಿಂದ ಒಂದು ಸಲ ಈ ರೀತಿ ಡಬಲ್ ಕ್ರೋಶ ಹಾಕೋಬೇಕು. ನಾನು ಈ ಹಾಫ್ ಸರ್ಕಲ್ನ ಕಂಪ್ಲೀಟ್ ಮಾಡ್ಕೋತೀನಿ. ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ಎಷ್ಟು ಕಂಬಗಳು ಹಾಕಿದ್ದೀನಿ ಅಂತ ನಿಮಗೆ ತಿಳಿಸ್ತೀನಿ. ಸರ್ಕಲ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಒಟ್ಟು 13 ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡಿದ್ದೀನಿ. ಇದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡೆ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 4 ಚೈನ್ 4 ಮತ್ತು ಈ ಲಾಕ್ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ಈ ಚೈನ್ ಗ್ಯಾಪ್ ಇದೆಯಲ್ಲ, 3ನೇ ಚೈನ್ ಗ್ಯಾಪ್ ಇದೆಯಲ್ಲ, ಅದಕ್ಕೊಂದು ಸಿಂಗಲ್ ಕ್ರೋಶ ಹಾಕೋಬೇಕು. ಒಂದು ಸಿಂಗಲ್ ಕ್ರೋಶ ಹಾಕೊಂಡಾದ್ಮೇಲೆ ಮತ್ತೆ ಹಿಂದ್ಗಡೆ ರಿಂಗಿಗೆ ಯಾವ ರೀತಿ ಡಬಲ್ ಕ್ರೋಶ ಹಾಕ್ಕೊಂಡು ಅದೇ ಥರ ಈ ರಿಂಗಿಗೆ 13 ಸಲ ಡಬಲ್ ಕ್ರೋಶ ಹಾಕೋತೀನಿ. ಫ್ರೆಂಡ್ಸ್ ನೋಡಿ,
ಈ ಥರ ಆರ್ಚ್ ಹಾಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಲಾಕ್ ಮಾಡಿದ್ವಲ್ಲ ಅಲ್ಲೊಂದು ಸಿಂಗಲ್ ಕ್ರೋಶ ಇರುತ್ತೆ, ಒಂದು ಚೈನ್ ಇರುತ್ತೆ ಲಾಕ್ ಮಾಡಿದ್ವಲ್ಲ ಅಲ್ಲೊಂದು ಚೈನ್ ಇರುತ್ತೆ. ಆ ಚೈನ್ಗೆ ಇದನ್ನ ಲಾಕ್ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ಕಲರ್ನ. ಮತ್ತು 4 ಚೈನರ್ ಹಾಕೋಬೋದು, ಇಲ್ಲಾಂದರೆ 4 ಸಿಂಗಲ್ ಕ್ರೋಶನಾರು ಹಾಕೋಬೋದು. ನಾನು ಇಲ್ಲಿ 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಈ ಲಾಕ್ ಮಾಡಿದ್ದೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡು ಆಮೇಲೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಮೊದಲನೇ ಕಂಬದ ಚೈನ್ ಒಳಗಡೆಯಿಂದ ನೀಡಲ್ ತೊಗೊಂಡೋಗಿ ಥ್ರೆಡ್ ಹೊರಗೆ ತರಬೇಕು. ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು 2 ಲೂಪ್ ಒಳಗಿಂದ ಹೊರಗೆ ತರಬೇಕು. ಮತ್ತು ಆಮೇಲೆ ಥ್ರೆಡ್ ತೊಗೊಂಡು 2 ಲೂಪಿಂದ ಹೊರಗೆ ತರಬೇಕು. ಈಗ ಒಂದು ಬೀಡನ್ನ ಸೇರಿಸ್ಕೊಂಡು ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ನೆಕ್ಸ್ಟ್ ಕಂಬದ ಚೈನ್ಗೆ ಮತ್ತೊಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಅದನ್ನು ಅಷ್ಟೇ 2 ಲೂಪ್ ಒಳಗಿಂದ ಒಂದು ಸಲ ಹೊರಗೆ ತರಬೇಕು. ಮತ್ತು ಇನ್ನೊಂದು ಥ್ರೆಡ್ 2 ಲೂಪ್ ಒಳಗಿಂದ ಒಂದು ಸಲ ಹೊರಗೆ ತರಬೇಕು. ಇದೇ ರೀತಿ ಪ್ರತಿಯೊಂದು ಕಂಬಕ್ಕೂ ಒಂದೊಂದು ಡಬಲ್ ಕ್ರೋಶ, ಒಂದು ಬೀಡನ್ನು ಒಂದೊಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಪ್ರತಿಯೊಂದು ಕಂಬ ಹಾಕಬೇಕಾದ್ರೂ ಡಬಲ್ ಕ್ರೋಶ ಹಾಕಬೇಕಾದ್ರೂ ಒಂದೊಂದು ಬೀಡ್ ಸೇರಿಸ್ಕೊಂಡು ನೆಕ್ಸ್ಟ್ ಕಂಬದಲ್ಲಿ ನೆಕ್ಸ್ಟ್ ಚೈನಲ್ಲಿ ಕಂಬ ಹಾಕೋಬೇಕು. ಫ್ರೆಂಡ್ಸ್, ಟೈಲರಿಂಗ್ ವಿಡಿಯೋಗಳು ಬೇಕು ಅಂದರೆ ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ ಚೆಕ್ ಮಾಡಿ, ಅಲ್ಲಿ ಎಲ್ಲ ಟೈಲರಿಂಗ್ ಕ್ಲಾಸ್ ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಂದಕ್ಕೂ ನಾನು ಪ್ಲೇಲಿಸ್ಟ್ಗಳು ಮಾಡಿದ್ದೀನಿ. ಪ್ಲೇಲಿಸ್ಟ್ ಚೆಕ್ ಮಾಡಿ ನಿಮಗೆ ಕುಚ್ಚಾಗಲಿ ಎಂಬ್ರಾಯ್ಡಿಂಗ್ ಆಗಲಿ ಕ್ಲಾಸಸ್ಗಳು ಸಿಗುತ್ತೆ. ಫ್ರೆಂಡ್ಸ್, ಇದೇ ಥರ ಪೂರ್ತಿಯಾಗಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇಲ್ಲಿ ಚೈನ್ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಈ 4 ಚೈನ್ ಗ್ಯಾಪ್ಗೆ ಮತ್ತೆ 4 ಚೈನ್ ಹಾಕ್ಕೊಂಡು ಈ ಲಾಕ್ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಮತ್ತೆ ಇದೇ ಥರ ಗಿಡ ಮೇಲೆ ಒಂದು ಥ್ರೆಡ್ ತೊಗೊಂಡು ಇಲ್ಲಿ ಆರ್ಚಲ್ಲಿ ಹಾಕಿರೋ ಚೈನ್ ಇದೆಯಲ್ಲ ಮೊದಲನೇ ಕಂಬದ ಚೈನ್ಗೆ ನಾನು ಒಂದು ಡಬಲ್ ಕ್ರೋಶ ಹಾಕೋತೀನಿ. ಇದೇ ರೀತಿ ಮತ್ತೆ ಒಂದು ಬೀಡು, ಒಂದು ಡಬಲ್ ಕ್ರೋಶ ಈ ರೀತಿ ಹಾಕ್ಕೊಂಡು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ನಾನು ಕಂಪ್ಲೀಟ್ ಮಾಡಿಕೊಂಡು ಈ ಫಿನಿಶಿಂಗ್ ಮಾಡಿದಾಗ ಹೇಗೆ ಕಾಣುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಡಿಸೈನ್ನ ನಾನು ಕಂಪ್ಲೀಟಾಗಿ ಹಾಕೊಂಡಿದ್ದೀನಿ. 152 ಕುಚ್ಚು ಅಂದರೆ ಅದನ್ನು ಡಬಲ್ ಮಾಡಿದಾಗ 300 ದಾರನ ನಾನು ಕುಚ್ಚು ಕಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.